ಗಣಪತಿ ಹಬ್ಬಕ್ಕೆ ಡಿಜೆ ಬೇಡ 25 ಏನೋ ಇಂತಿಂತ ಪರ್ಮಿಷನ್ ತಗೋಬೇಕಾದ್ರೆ ಇಟ್ಟೆಲ್ಲ ಕಂಡೀಷನ್ಗಳು ನಮ್ಮ ಸರ್ಕಾರ ಇದ್ದಾಗ ನಾವು ಬೊಮ್ಮಾಯಿ ಸಾಹೇಬ್ರಿಗೆ ಹೇಳಿದ್ದೆ ಏನು ನಾವು ಒಂದೇ ದಿವಸ ಕೂಡಿಸ್ಬೇಕಂತ ಮಾಡಿದ್ರು ಹೊಟ್ಟೆಗೆ ಒಂದೇ ದಿವಸ ಗಣಪತಿ ಮುಂಜಾನೆ ಕೂಡಿಸು ಅಂತ ಸಂಜೆ ಕಳಿಸು ನಾಂದೆ ಬೊಮ್ಮಾಯಿ ಸಾಹೇಬ್ರು ಇಲ್ಲಿ ಆಲ್ಮಟ್ಟಿಗೆ ಬಂದಿದ್ರು ಇದ್ರ ಗಂಗಾ ಪೂಜೆಗೆ ನೀವು ಹೇಳ್ದಂಗೆ ಕೇಳಕ್ಕೆ ನಾವು ಹಿಂದೂಗಳು ತಯಾರಿಲ್ಲ ನಮ್ಮ ಮರ್ಜಿ ಇದ್ದಾಗ ದಿವ್ಸ ಕೊಡ್ತೀವಿ 11 ದಿವಸ ಕೊಡಿಸ್ತೀವಿ 21 ದಿವಸ ಕೊಡಿಸ್ತೀವಿ ನೀವು 5 ಮಂದಿ ತರಬೇಕು ಹಿಂಗೆ ಹೋಗ್ಬೇಕು ಇಲ್ಲ ಡಿಜೆ ಹಚ್ಚವ್ರೆ ಡ್ಯಾನ್ಸ್ ಮಾಡವ್ರೆ ಅದಾವ ಬಿಜಾಪುರನಾಗ ಒಬ್ಬ ಲೀಡರ್ ಮೊನ್ನೆ ಒಂದು ಹೇಳ್ದ ಈ ಗಣಪತಿ ಕಳ್ಸಾಗ ದೇವಿ ಕಳ್ಸಾಗ ಎಲ್ಲ ಹಿಂದೂಗಳು ಕುಡಿದು ಇದು ಕಿರ್ಚಾಡಿ ದಂಧಿ ಮಾಡಿ ಅಸಿಸ್ಟಿಂಗ್ ನಡ್ಕೋತಾರ ಅದು ನಮ್ಮ ಸಮಾಜದವ್ರು ಹಂಗಲ್ಲ ಅಂತ ಹೇಳ್ದವ ನಾವು ಒಂದೇ ಮಾತು ಹೇಳಿದೆ ಹೌದಪ್ಪ ನಮ್ಮಲ್ಲಿ ಕೆಲವೊಂದು ಹುಡುಗರು ಕುಡಿದಿರ್ಬೋದು ಏನೋ ದಂಧಿ ಮಾಡಿರ್ಬೋದು ಆದ್ರೆ ಮತ್ತೊಬ್ಬರ ಮನೆ ಮ್ಯಾಗ ಕಲ್ಲು ಹೋಗಿ ಅಂತ ತಪ್ಪಿಸೈತಿ ನಮ್ಮಲ್ಲಿ ದೇಶದ್ರೋಹಿ ಘೋಷಣೆ ನಮ್ಮ ಮಂದಿ ಕೊಳ್ಳಿಕ್ ಸಾಧ್ಯಿಲ್ಲ ಇವತ್ತು ಪ್ಯಾಲೆಸ್ಟೈನ್ ಜೆಂಡಾ ಹಾರಿಸತ್ ಮಕ್ಕಳು ಇಸ್ರೇಲ್ ಹೊಡೆದು ಖತಮ್ ಇಸ್ರೇಲ್ ಮಕ್ಕಳ ನೀವೆಲ್ಲರೂ ಪ್ಯಾಲೆಸ್ಟೈನ್ ಜೆಂಡಾ ಹಾರಿಸಿದ್ರೆ ನಾವು ಇಸ್ರೇಲ್ ಜೆಂಡಾ ಭಾರತ ಜೆಂಡಾ ಅದೇ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ಪ್ಯಾಲೆಸ್ಟೈನ್ ಜೆಂಡಾ ಯಾರು ಹಾರಿಸಲ್ಲ ಈ ರಾಜ್ಯದಾಗ ಅವ್ರ ಮ್ಯಾಗ ಆಕ್ಷನ್ ಮಾಡಬೇಕು ಒತ್ತಿ ಒಳಗಾಕ್ಬೇಕು ಹೌದಿಲ್ಲ ನಾಳೆ 2028ಕ್ಕೆ ನಮ್ದೇ ಸರ್ಕಾರ ಬರುದು ಯಾರೇನ್ ಬೇಕಾದಲಾಗ ಹೊಡೆಯಲಾಕ ನಾವೇ ಸರ್ಕಾರದಾಗ ಇರೋರು ಅದಕ್ಕೆಲ್ಲರಿಗೂ ಕಿವಿ ಮಾತು ಹೇಳ್ತೀನಿ ಯಾರ್ಯಾರು ಹಿಂದೂ ವಿರೋಧಿ ಯಾರನೋ MLA ಮುಖ್ಯಮಂತ್ರಿನ ಗೃಹ ಮಂತ್ರಿನ DCM ಖುಷಿ ಮಾಡ್ಲಕ್ಕ ನಮ್ಮ ಮಂದಿ ಮ್ಯಾಗ ಸುಮ್ಮನೆ ಲಾಠಿ ಚಾರ್ಜ್ ಮಾಡೋದು ಹೊಡಿಯೋದು ಮುಗಿಸ್ಕೊಡೋದು ಮಾಡ್ಲಕ್ಕ ಹೋಗ್ಬೇಡ್ರಿ ನಮ್ಮಲ್ಲಿ ನಾವು ಲಿಸ್ಟ್ ಮಾಡಿ ಇರ್ತೀವಲ್ಲ ನಮ್ಗೆ ಗೊತ್ತೈತಿ ಆದ್ರೆ ಹಿಂದಿನ ಹಂಗಿರುವುದಿಲ್ಲ ಹಿಂದಿನ ಹಂಗ 2028 ಮುಖ್ಯಮಂತ್ರಿ ಇರುವುದಿಲ್ಲ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಈ ಕಠಿಣ ಕ್ರಮದ ಗೃಹ ಮಂತ್ರಿ ಇರುವುದಿಲ್ಲ ಅವಾಗ ಒಂದೇ ಗಣಪತಿ ಮ್ಯಾಗ ಕಲ್ಲು ಒಗದಂದ್ರ ಅವನ ಮನಿ ಸಾಕ್ ಪ್ರತಿಯೊಂದು ಗಣಪತಿಯಿಂದ ಒಂದು JCB ಬರ್ತದೆ ಕಲ್ಲು ಬರ್ತಂದ್ರೆ ಮನೆಗೆ ಹೋಗಿ ಅಡ್ಡೆ ಬಿಡುದು ಅಲ್ಲೋ ಮಕ್ಕಳ ನಿಮ್ಮ ಅದೇ ಕಾರ್ಯಕ್ರಮದಾಗ ನಮ್ಮ ಹೊತ್ತ ಹಿಂದೂರು ನಿಮ್ಮ ಕಲ್ಲು ಹೋಗದಾನ ಏನಾದ್ರು ತೊಂದರೆ ಮಾಡ್ಯಾನ ನೀವು 5 ಸಲ ದಿನ ಒದರಿದ್ರು ಸುಮ್ಕೋತಾರೆ ಇದೇನು ಹಿಂದೂಸ್ತಾನೋ ಪಾಕಿಸ್ತಾನ ಇದು